ಹಲೋ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಗಣೇಶನ ಹಬ್ಬಕ್ಕೆ ಡೆಕೋರೇಷನ್ ಮಾಡ್ತಾಯಿದ್ರು. ಓಣೆಗೆಲ್ಲ ನಾವು ನೀರು ಖಾಲಿಯಾಗಿತ್ತಂತ ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಹಸ್ಬೆಂಡು ಹೊಸ್ದಾಗಿ ಪಾನಿಪುರಿ ಅಂಗಡಿ ಮಾಡಿದ್ರು. ಗಪ್ಚು ಪಾನಿಪುರಿ ಅಂತ ತಿನ್ನೋಣಂತ ಹೋದರೆ ಅದು ಓಪನ್ನೇ ಆಗಿರಬಾರ್ದ. ಹಾಗೆ ನೀರು ಹಿಡ್ಕೊಂಡು ನಾವು ಹಂಗೆ ಹೊರಟು ಬಂದ್ವಿ ಮನೆಗೆ. ನೆಕ್ಸ್ಟ್ ಇವ್ರು ಯಾರು ಗೊತ್ತಾ? ಇವರು ನಮ್ಮ ಅಕ್ಕ ಶಣ್ಣರ ಅಮ್ಮ ಇವರು. ನೆಕ್ಸ್ಟ್ ಇದು ನೈಟಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟು ಎಲ್ಲ ಗಣೇಶನ ಡೆಕೋರೇಷನ್ ಮಾಡಿದ್ರಲ್ಲ, ನಾನು ನಮ್ಮ ಚಿನ್ನಿ ನೋಡ್ಕೊಂಬರೋಣ ಅಂತ ನಮ್ಮ ಚಿನ್ನಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಚಿನ್ನಿ ಹೋಗೋಣಮ್ಮ ಅಂತ ಹೇಳ್ತಿದ್ಲ, ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಎಲ್ಲ ಚೆನ್ನಾಗಿ ಲೈಟಿಂಗ್ಸ್ ಹಾಕಿ ಹೊರಗಡೆ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಇದು ಗಚ್ಚಿನ ಮಠದ ಗಣೇಶ. ಹೊರಗಡೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು. ಇದು ನಮ್ಮ ಕೊಟ್ರೇಶಪ್ಪ ಕೊಡೋ ದೇವಸ್ಥಾನ ಡೆಕೋರೇಷನ್ ಮಾಡಿದ್ರು. ಹಾಗೆ ಇಲ್ಲಿ ನಮ್ಮ ಆಂಟಿ ಸಿಕ್ಕಿದ್ರು. ಆಂಟಿನ ಸ್ವಲ್ಪ ಮಾತಾಡ್ಸ್ಕೊತ ಕುಂತಿದ್ದೆ. ಮಾತಾಡ್ಸ್ಕೊತ ಕುಂತು ನೆಕ್ಸ್ಟು ಮತ್ತೆ ಒಳಗಡೆ ಹೋದೆ. ಒಳಗಡೆ ಎಲ್ಲ ಈ ರೀತಿ ಇನ್ನೂ ಡೆಕೋರೇಷನ್ ಮಾಡ್ತಾಯಿದ್ರು. ಗಣೇಶನ ತಂದು ಇಟ್ಟಿದ್ರು, ಬಟ್ ನಾಳೆ ಬೇಗ ಪೂಜೆ ಮಾಡೋಕ್ಕಂತಂದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇದು ನಮ್ಮ ಮನೆ ಪಕ್ಕ ನಮ್ಮ ಆಂಟಿಯರು ಕುಂದ್ರಿಸಿದ್ರು. ಇದು ನಮ್ಮ ವಸಂತ ಆಂಟಿಯರ್ ಗಣೇಶ. ಇದು ಆಂಟಿ ಅಕ್ಕಿ ಕಾಳಕ್ಕೆ ಕರೆದಿದ್ರು, ಹಾಗಾಗಿ ಹೋಗಿದ್ವಿ. ಅಕ್ಕಿ ವಿಡಿಯೋ ಮಾಡ್ಕೊಂಡು ಬಂದೆ. ನಮ್ಮ ಉಮೇಶ್ ಅಣ್ಣ ಏನು ಮಾಡ್ತಿದ್ದ ನೋಡಿ, ಗಣೇಶನ ಪೂಜೆ ಆಗತ್ತಿಗೆ ಎಲ್ಲ ಊಟಕ್ಕೆ ಕುಂತ್ಬಿಡುದು ನಮ್ಮ ಉಮ್ಮಣ್ಣ. ಆಮೇಲೆ ಇದು ನಮ್ಮ ದೊಡ್ಡಮ್ಮರ ಮನೆಯಾಗ ದೊಡ್ಡಮ್ಮರು ಕರೆದಿದ್ರು. ಇದು ನಮ್ಮ ದೊಡ್ಡಮ್ಮರ ಮನೆ ಗಣೇಶ. ಇವರು ಕೂಡ ತುಂಬ ಚೆನ್ನಾಗಿ ಗಣೇಶನ ಕೂರಿಸಿದ್ರು. ವರ್ಷ ಅಲ್ಲಿ ಕೂರಿಸ್ತಾರೆ ಇವರು ಸಹ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕುಂದ್ರಿಸಿದ್ರು. ಹೋಗಿ ನಾನು ಅಕ್ಕಿ ಕಾಳು ಹಾಕಿ ಕಳಸ ಬೆಳಕಿ ಉಡಿ ಇಸ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ಅಕ್ಕ ಬಂದು ಉಡಿ ಕೊಡ್ತೀನಿ ತಡಿಯಮ್ಮ, ಕರಿಗಡಬು ತುಂಬ್ತಾಯಿದ್ರು, ಬರ್ತೀನಿ ತಡಿ ಅಂದರು. ದೊಡ್ಡಮ್ಮ ಅಕ್ಕ ಎಲ್ಲರೂ ಕಡುಬು ಮಾಡ್ತಾಯಿದ್ರು. ಕಡುಬು ಮಾಡಿಂದೆ ಬರ್ತೀನಿ ತಡಿ, ಕೈ ತೊಗೊಂಡು ಉಡಿ ಕೊಡ್ತೀನಿ ಅಂದರು. ಹಂಗೆ ವೀಡಿಯೋ ಮಾಡ್ಕೊಂಡೆ ಸ್ವಲ್ಪ. ಹಾಗೆ ನಮ್ಮ ಗುಂಡನೂ ಸ್ನಾನ ಮಾಡ್ತಿದ್ದ. ಸ್ನಾನ ಮಾಡಿ ಬಂದು ರೆಡಿಯಾಗಿ ಬಂದು ದೇವ್ರಿಗೆ ಕೈ ಮುಗಿತಾ ಇದ್ದೀನಿ. ಯಾವ ರೀತಿ ಮುಗಿತಿದೆ ನೋಡಿ. ಆಮೇಲೆ ಅಕ್ಕ ಎಲ್ಲ ಕೆಲಸ ಮುಗಿಸ್ಕೊಂಬಂದು ಅಕ್ಕ ಉಡಿ ಕೊಡ್ತಾಯಿದ್ದಾರೆ. ಈ ಕಂಕಣ ಕಟ್ಟಿ ಉಡಿ ಕೊಡ್ತಾಯಿದ್ದಾರೆ. ಇವರು ತುಂಬ ವರ್ಷದಿಂದ ಮಾಡ್ಕೊತ ಬಂದಿದ್ದಾರೆ. ನಮ್ಮ ಮನೇಲೇನು ಗಣೇಶನ ಕೂರಿಸಲ್ಲ ನಾವು. ಅವನು ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾನೆ ನೋಡಿ. ಈ ಕಡೆ ತುಂಬ ಜನ, ನಮ್ಮ ಮನೆಗೆಲ್ಲ ತುಂಬ ಜನನೂ ಗಣೇಶನ ಮಾಡ್ತಾರೆ. ನೆಕ್ಸ್ಟು ನಾನು ಅದೆಲ್ಲ ಉಡಿಸ್ಕೊಂಡು ಫಸ್ಟ್ ಡೇ ರಾಟಿ ಕ್ಲಾಸಿಗೆ ಬಂದೆ. ಸೊ ರಾಟಿ ಕ್ಲಾಸಲ್ಲೆಲ್ಲ ಇವರು ಹುಡುಗಿಯರೆಲ್ಲ ಸಿಕ್ಕರು, ಹೊಸ ಫ್ರೆಂಡ್ಸ್ ಸಿಕ್ಕರು ನನಗೆ. ಹಂಗೆ ಹೊಸ್ದಾಗೆಲ್ಲ ಕಟ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂತ ಕುಂತು ಇವತ್ತಿನ ಕ್ಲಾಸು ಹಂಗೆ ಎಂಜಾಯ್ ಮಾಡಿಕೊಂಡು ಹೋದೆ. ಇವಾಗನೇ ರಾಟಿ ಕಲ್ಸೋದು ನಮಗೆ. ಯಾರಾದರೂ ನಮ್ಮ ಕೊಟ್ಟೂರ ಹತ್ರ ನಮ್ಮ ಮನೆ ಹತ್ರ ನಿಯರ್ ಇದ್ದರೆ ಬನ್ನಿ. ಮಧ್ಯಾಹ್ನದಿಂದ ಬನ್ನಿ ಹೇಳ್ಕೊಡ್ತಾರೆ, ಮುಂಜಾನೆ ಬರಬೇಡಿ. ಮುಂಜಾನೆ ಎಲ್ಲರೂ ಫುಲ್ ಆಗ್ಬಿಟ್ಟಾರ. ಮಧ್ಯಾಹ್ನದಿಂದ ಬನ್ನಿ ಹೇಳ್ಕೊಡ್ತಾರೆ. ನಮ್ಮ ಚಿನ್ನಿನೂ ಸಹ ಕರ್ಕೊಂಡೋಗಿದ್ದೆ, ಸ್ಕೂಲ್ ಇದ್ದಿಲ್ಲ ಅಂತ. ಇದು ಸಂಜೆ ಈವ್ನಿಂಗು ಮಠದ ಗಣೇಶನ ಒಯ್ಯೋಕ್ಕೆ ಬಡಗೇರ ಮನೆ ಬರ್ತಾಯಿತ್ತಲ್ಲ, ಬಂದು ಮಠದ ಗಣೇಶನ ಸಾಯಂಕಾಲ ತಗೊಂಡು ಹೋಗ್ತಾರೆ. ಅದನ್ನು ನೋಡೋಕ್ಕಂತ ನಾವು ಹೋಗಿದ್ವಿ. ಹಿಂಗೆ ಅಮ್ಮನ ಜೊತೆ ಮಾತಾಡ್ಕೊಂತ ಹಂಗೇನೋ ಕಾಮಿಡಿ ಮಾಡ್ಕೊತ ವೀಡಿಯೋ ಮಾಡಿದ್ವಿ. ಸೊ ನಮ್ಮೂರಲ್ಲಿ ಕೊಟ್ಟೂರಲ್ಲಿ ಸಾಯಂಕಾಲ ಮಠದ ಗಣಪನ ಒಯ್ಯೋಕ್ಕೆ ಸೊ ಬಡಗೇರ ಮನೆಯಿಂದ ತಗೊಂಡೋಗಕ್ಕೆ ಬರ್ತಾರೆ. ಅದನ್ನು ನಾವೆಲ್ಲ ನಿಂತ್ಕೊಂಡು ನೋಡೋಕೆ ಹೋಗಿದ್ವಿ. ನೋಡಿ ಅಕ್ಕಿ ಕಾಳು ಹಾಕೋಕ್ಕೆ ಹಾಗೆ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸಾಯಂಕಾಲ ಬಂದು ತೊಗೊಂಡು ಹೋಗ್ತಾರೆ. ಸಾಯಂಕಾಲ ಬಂದು ಗಣೇಶನ ಹೋಗಿ ಗುಡಿಯಾಗಿ ಇಡ್ತಾರೆ. ನೆಕ್ಸ್ಟ್ ಡೇ ನೈಟು ಕಳಿಸ್ತಾರೆ ಗಣೇಶನ. ಹಾಗಾಗಿ ಗಚ್ಚಿನ ಮಠದ್ದು ಆಮೇಲೆ ದೊಡ್ಡ ಮಠದ್ದು ತೊಗೊಂಡು ಹೋಗ್ತಾ ಇದ್ದಾರೆ. ಇದು ನೈಟ್ ವೀಡಿಯೋ ಮಾಡ್ತಾಯಿದ್ದೀನಿ. ನೈಟು ಗಚ್ಚಿನ ಮಠದಲ್ಲಿ ಆರ್ಕೆಸ್ಟ್ರಾ ಇತ್ತು. ಆರ್ಕೆಸ್ಟ್ರಾ ನೋಡೋಕ್ಕೆ ನಾನು ನಮ್ಮ ಚಿನ್ನಿ ಹೋಗ್ತಾ ಇದ್ದೀವಿ. ಇದೇ ನೋಡಿ ಗಚ್ಚಿನ ಮಠದ ಗಣೇಶ 11 ಅಡಿ ಇದೆ ಅಂತೆ. ನೆಕ್ಸ್ಟ್ ಕೈ ಮುಗಿದು ಮಠಕ್ಕೆ ಒಳಗೆ ಹೋಗ್ಬರೋಣ ಅಂತಂದು ಮಠಕ್ಕೆ ಹೋಗ್ತಾಯಿದ್ವಿ. ಮಠದೊಳಗೆ ಹೋಗಿ ಕೈ ಮುಖಂಬರೋಣ ಅಂತ ಹೋಗ್ತಿದ್ವಿ. ಮಠದಾಗ ಗಣೇಶನ ಕೂರಿಸಿರ್ತಾರಲ್ಲ, ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ತಡೀರಿ. ಸೊ ಇದು ಗಚ್ಚಿನ ಮಠದ ಗಣೇಶ. ಹಾಗೆ ಕೊಟ್ರೇಶಪ್ಪನ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಕೈ ಮುಗಿದು ಹೊರಗಡೆ ಬಂದ್ವಿ. ಅಲ್ಲೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು.
ಇದು ಯಾವ ಊರು ಆರ್ಕಿಸ್ಟ್ ಅಂತ ಸರಿಯಾಗಿ ಗೊತ್ತಿಲ್ಲ ನನಗೆ. ಅಲ್ಲಿ ಏನೋ ಹಾಕಿದ್ದಾರೆ, ಸರಿ ಕಾಣ್ತಾ ಇಲ್ಲ. ಅಂತೂ ಈತೊಬ್ಬ ಚೆನ್ನಾಗಿ ಹಾಡ್ತಿದ್ದ, ಇನ್ನೊಂದಿಬ್ಬರು ಚೆನ್ನಾಗಿ ಹಾಡ್ತಿದ್ರು. ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿಕೊಟ್ರು. ಅಂದರೆ ಈ ಟೈಮಲ್ಲಿ ಪರ್ಮಿಷನ್ ಇಲ್ಲಲ್ಲ, ಹಾಗಾಗಿ 10-10:30ಗೆ ಪ್ರೋಗ್ರಾಮ್ನ ಮುಗಿಸ್ಬಿಡ್ಬೇಕು ಅಂತ ಹೇಳಿದರು. ಈ ಹುಡುಗೊಂದು ಚೆನ್ನಾಗಿ ಆಡ್ತಿದ್ದು ಸಾಂಗ್ನ 7 ಡೈಲಾಗ್ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಹೇಳಿದ್ಲಲ್ವ ವೀರಭದ್ರನಿಂದು ಇದನ್ನು. ಹಾಗೆ ಸನ್ಮಾನ ಮಾಡ್ತಿದ್ರು ನಮ್ಮೂರ ಬಸವರಾಜಣ್ಣರಿಗೆ, ಸ್ವಾಮಿಯರಿಗೆ, ಅವರಿಗೆಲ್ಲ. ಹಂಗೆ ಅದನ್ನ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅವರಿಗೆ ಸನ್ಮಾನ ಮಾಡಿದೆ ಅಂತ ಮತ್ತೆ ಪ್ರೋಗ್ರಾಮ್ ಕಂಟಿನ್ಯೂ ಆಯಿತು. ಮತ್ತು ಒಬ್ಬೊಬ್ಬರಾಗಿ ಇವ್ರು ಆಡ್ತಿದ್ರಲ್ಲ ನಮ್ಮೂರವರೇ, ಬಸಣ್ಣ ಅಂತ ನೀವು ನೋಡಿರ್ಬೋದು ಕಾಲೇಜ್ ಒಳಗೆಲ್ಲ. ಆಮೇಲೆ ನಮ್ಮ ಚಿನ್ನಿಗೆ ಈ ರೀತಿ ಪ್ರೋಗ್ರಾಮ್ಗಳಿದ್ರೆ ನಿದ್ದೆನೇ ಬರಲ್ಲ. ನೈಟ್ ಎಷ್ಟೊತ್ತಾದರೂ ನಿದ್ದೆ ಬರಲ್ಲ, ಹಿಂಗೇ ಕೂತ್ಕೊಂಡು ನೋಡ್ತಾನೆ ಇರ್ತಾಳೆ ಪ್ರೋಗ್ರಾಮ್ನ. ಈಗ ಆಟ ಹೇಳ್ತಿರೋರು ನಮ್ಮ ಊರಿನ ಉತ್ಸವಕ್ಕೆ ಆರ್ಕೆಸ್ಟ್ರಾ ಕೊಟ್ಕೊಂಡಿದ್ದಾರೆ. ದಯಮಾಡಿ ಎಲ್ಲರೂ ಶಾಂತಿಯಿಂದ ಕುತ್ಕೊಂಡು ನೋಡ್ಕೋಬೇಕಂತ ಹೇಳ್ತಾರೆ. ಇವರೆಲ್ಲ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥವ್ರು. ನಮಗೊಂದು ಸ್ವಲ್ಪ ಜೊತೆಗೆ ಮತ್ತು ಕಂಟಿನ್ಯೂ ಆಯಿತು. ಮತ್ತು ನಾನಾ ಥರ ಸಾಂಗ್ಸ್ ಎಲ್ಲ ಆಡಿದ್ರು. ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಏನು ಹಾಕೊಂಡು 4 ಈ ನಮ್ಮ ವಿಡಿಯೋ ಇಷ್ಟ. ಡ್ಯಾನ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.